ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ನಾನು ಅವ್ರನ್ನ ಅಲ್ಲಿಂದ ಕಳಿಸ್ಬಿಟ್ಟೆ. ಅಲ್ಲಿಂದ ಅವರು ಹೊರಟುಬಿಟ್ರು. ನೀವು ನಮ್ಮ ಅಣ್ಣನ ಅರ್ಥ ಮಾಡ್ಕೋತಿಲ್ಲ, ನಮ್ಮ ಅಮ್ಮನೂ ಅರ್ಥ ಮಾಡ್ಕೋತಾ ಇಲ್ಲ. ಇಬ್ರು ಹೋಗು ಅಂತಂದ್ರೆ ನಮ್ಮ ಅಣ್ಣ ಎಲ್ಗೆ ಹೋಗ್ತಾನೆ? ಅಯ್ಯೋ ದೀಪಾ, ಅತ್ತೆ ಕೋಪ ಮಾಡ್ಕೊಂಡಿರ್ತಾರೆ. ಮೊದ್ಲು ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಅಂತ ಹೇಳಿ ಕಳಿಸ್ದೆ. ಇಲ್ಲಾಂದ್ರೆ ನಾನು ಯಾಕೆ ಆತರ ಮಾತಾಡ್ತೀನಿ ಹೇಳು? ನನ್ಗೇನು ಅವ್ರ ಶತ್ರುನಾ? ಅದೆಲ್ಲ ಬಿಡು. ಅವ್ರಿಗೆ ಫೋನ್ ಮಾಡಿದ್ದಾ? ಅಯ್ಯೋ, ನೆನ್ನೆಯಿಂದ 100 ಸತಿ ಕಾಲ್ ಮಾಡಿದ್ದೀನಿ, ಅಣ್ಣ ರಿಸೀವೇ ಮಾಡ್ತಿಲ್ಲ. ರಿಸೀವ್ ಮಾಡಿದ್ರೆ ಎಲ್ಲಿ ಮನೆಗ್ ಬಾ ಅಂತ ಹೇಳ್ತೀನಿ ಅಂತ ಹೀಗೆ ಮಾಡ್ತಿದ್ದಾನೆ ಅನ್ಸುತ್ತೆ. ಅಲ್ಲ ದೀಪಾ, ಧ್ರುವ ಯಾಕೆ ಈ ತರ ಮಾಡ್ತಿದ್ದಾರೆ? ಎಲ್ಲನೂ ಆಗಿದ್ದ ತುಳಸಿಯಿಂದಾನೆ. ನೋಡ್ ದೀಪಾ, ಕಾರಣ ಇಲ್ಲದೆ ತುಳಸಿ ಮೇಲೆ ನೀನ್ ಕೋಪ ಮಾಡ್ಕೋಬೇಡ. ಮೊದ್ಲು ಅವಳ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ಆ ಗೌಳ ಕಷ್ಟನೂ ನಮ್ಗೆ ಅರ್ಥ ಆಗುತ್ತೆ. ಅಲ್ಲ ಅದ್ಗೆ, ಇಂಥ ಸಮಯದಲ್ಲೂ ನೀವ್ ಹೇಗೆ ಈ ರೀತಿ ಯೋಚನೆ ಮಾಡೋದಕ್ ಸಾಧ್ಯ? ಅಲ್ಲ, ಆ ತುಳಸಿನೂ ಅಮ್ಮನೂ ಯಾಕೆ ನಿಮ್ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಿಲ್ಲ? ಆ ತುಳಸಿಗಂತೂ ಒಬ್ರು ಫೀಲಿಂಗ್ಸು ಅರ್ಥ ಆಗಲ್ಲ. ಅಲ್ಲ, ಅತ್ತೆ ಮಾವ ಊರಿಗೆ ಹೋಗ್ಬೇಕಾದ್ರೆ ಅವಳು ಹೋಗ್ತಾಳೆ ಅಂತ ಅನ್ಕೊಂಡೆ. ನೋಡಿದ್ರೆ ಅವಳು ನಮ್ಮ ಮನೇಲೆ ಉಳ್ಕೊಂಡ್ಲು. ಅವಳು ಮನೇಲಿದ್ರೆ ಅಣ್ಣ ಮನೇಲಿ ಉಳಿಯಲ್ಲ ಅಂದ. ಅದಕ್ಕೆ ಅಮ್ಮ ನೀನು ಮನೆ ಬಿಟ್ಟು ಹೋಗು ಅಂದ್ರು. ಎಲ್ಲ ಆಗ್ತಿರೋದಕ್ಕೆ ಕಾರಣ ಆ ತುಳಸಿನೇ. ಅವಳು ಈಗ್ಲೂ ಮನೆ ಬಿಟ್ಟು ಹೋದ್ರೆ ಅಮ್ಮನ ಹೇಗಾದ್ರೂ ಮಾಡಿ ಬದಲಾಯಿಸ್ಬೋದು. ಅವಳು ಪಕ್ಕದಲ್ಲೇ ಇದ್ರೆ ಏನಾದ್ರೂ ತಲೆಗೆ ತುಂಬ್ತಾನೆ ಇರ್ತಾಳೆ. ಇದೆಲ್ಲ ಎಲ್ಲಿಗೋಗಿ ಮುಗಿಯುತ್ತೋ ಅಂತ ಅನ್ನಿಸ್ತಿದೆ. ಮೈನಾ, ನೆನ್ನೆ ತಾನೇ ನಿನ್ ಮದ್ವೆ ಆಗಿದೆ. ಇಷ್ಟು ಬೇಗ ಕೆಲ್ಸಕ್ಕೆ ಯಾಕೆ ಬರಕ್ ಹೋದೆ? ಯಾರು ಬರಕ್ ಹೇಳಿದ್ದು? ಅದ್ ಸರಿ ದೀಪಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಸರ್, ಅದು ನೆನ್ನೆ ಅಣ್ಣ ಬಂದಾಗ ಅಮ್ಮ ಮನೆ ಒಳಗ್ ಬರಕ್ಕೆ ಬಿಟ್ಟಿಲ್ಲ. ತುಂಬಾ ಬೈದ್ಬಿಟ್ರು. ಅಣ್ಣ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟ ಸರ್. ಅದಕ್ಕೆ ಏನಾದ್ರೂ ಗೊತ್ತಿರ್ಬೋದೇನೋ ಅಂತ ಇಲ್ಲಿಗೆ ಬಂದೆ. ನೋಡಿದ್ರೆ ಅವರಿಗೂ ಗೊತ್ತಿಲ್ಲ. ಏನು ಮನೆ ಬಿಟ್ಟು ಹೋದ್ನಾ? ದೀಪಾ, ಏನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳು. ಅದು ನಿನ್ನ ಗಾಡಿ ಕೀನು ಇದೆ, ತಗೊಂಡು ಇಲ್ಲಿಂದ ಹೊರಟ್ಬಿಡು. ತುಳಸಿ ಮನೆ ಕಾಲಿನ ಗಳಿಗೆಯಿಂದ ಈ ಮನೆ ನೆಮ್ಮದಿ ಹಾಳಾಯ್ತಾ? ನಮ್ಗೆ ಇಷ್ಟ ಇಲ್ಲದೆ ಇದ್ರು ನೀನ್ ಇಷ್ಟಪಟ್ಟವಳಿಗೆ ತಾಳಿ ಕಟ್ಟಿಯಲ್ಲ, ಆ ಕ್ಷಣನೇ ಈ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಯಾವ ಕ್ಷಣದಲ್ಲಿ ನೀನು ನಮ್ಮ ಆಸೆಗೆಲ್ಲ ತಣ್ಣೀರು ಎರೆಸ್ತೀಯೋ ಆ ನಿಮಿಷದಿಂದಲೇ ಈ ಮನೇಲಿರೋ ಅಧಿಕಾರನ ನೀನ್ ಕಳ್ಕೊಂಡಿದ್ಯಾ. ಯಾರ ಜೀವನ ಬೇಕಾದ್ರೂ ಹಾಳು ಮಾಡೋದಕ್ಕೆ ಜೀವನ ಅಲ್ಲ, ಜೀವನ ಬೇಕಾದ್ರೂ ತೆಗೆಯೋದಕ್ಕೆ ಸಿದ್ಧವಾಗಿದ್ದಾಳೆ. ನಿನ್ಗೆ ಇದು ಒಂದಲ್ಲ ಒಂದಿನ ಅರ್ಥ ಆಗತ್ತೆ. ಅವತ್ತು ನಿನ್ನ ಮನೆಗೆ ಬಾ ಅಂತ ಮತ್ತೆ ಕರೆದ್ರು ನಾನು ಬರಲ್ಲ. ಧ್ರುವನ್ನ ಮನೆ ಬಿಟ್ಟು ಹೋಗು ಅನ್ನೋಷ್ಟು ಧ್ರುವ ಅವ್ರ ಅಮ್ಮ ತುಳಸಿ ನಂಬಿದಾರ. ನಾನವ್ರ ದೇವಸ್ಥಾನದಲ್ಲಿ ಕೋಪದಿಂದ ನೀನ್ ನನ್ನ ಮಗ ಅಲ್ಲ ಅಂತ ಹೇಳಿದ್ರು ಅಂತ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ನಮ್ಮ ಮನೆಯಿಂದ ಕಳ್ಸಿದಾರ? ಇಲ್ಲ ಸರ್, ಅತ್ತೆ ಧ್ರುವ ಅವ್ರ ಮೇಲೆ ಆತರ ಎಲ್ಲ ಕೋಪ ಮಾಡ್ಕೊಳ್ಳೋರಲ್ಲ. ನೀವೇ ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಆತರ ಒಂದ್ 4 ಮಾತಾಡಿರ್ತಾರೆ ಮನೆಯಲ್ಲೂ ಅಷ್ಟೇ. ಅಷ್ಟಕ್ಕೆ ಇವರೇ ಸುಮ್ನೆ ಮನೆ ಬಿಟ್ಟು ಹೋಗಿರ್ತಾರೆ. ಮೈನಾ, ನೀನ್ ಸ್ವಲ್ಪ ಸುಮ್ಮನಿರು. ನೀನ್ ಧ್ರುವ ಅವ್ರ ಅಮ್ಮಂಗೆ ಸಪೋರ್ಟ್ ಮಾಡಬೇಡ. ಅಲ್ಲ, ನೀನ್ ಧ್ರುವ ಅವ್ರ ಅಮ್ಮನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ಯೋ ಅಷ್ಟು ಧ್ರುವನ್ ಅರ್ಥ ಮಾಡ್ಕೊಂಡಿಲ್ಲ. ಇಂಥ ಕ್ರಿಟಿಕಲ್ ಟೈಮಲ್ಲಿ ನೀನು ಅವನಿಗೆ ಸಪೋರ್ಟ್ ಮಾಡ್ಬೇಕು ತಾನೆ. ಅದೇಗ ಅವನ್ನ ಬಿಟ್ಕೊಡ್ತೀಯ? ದೀಪಾ, ನೀನೊಂದ್ಸಲ ಧ್ರುವನ್ ಕಾಲ್ ಟ್ರೈ ಮಾಡು. ಸರ್, ನಿನ್ನೆಯಿಂದ ನಾನು ಎಷ್ಟೊಂದ್ ಸರಿ ಕಾಲ್ ಮಾಡಿದ್ದೀನಿ, ಅಣ್ಣ ರಿಸೀವ್ ಮಾಡ್ತಿಲ್ಲ. ನಿಮ್ ನಂಬರಿಂದ ಒಂದ್ಸರಿ ಮಾಡಿ ನೋಡಿ. ಇರು, ಟ್ರೈ ಮಾಡ್ತೀನಿ. ನನ್ನ ಕಾಲು ರಿಸೀವ್ ಮಾಡ್ತಿಲ್ಲ ಅವನು. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು ಸರ್? ಏನ್ ಮಾಡೋದು ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಮೈನಾ? ಧ್ರುವ ಅವನಾಗವನೇ ಮನ್ಸು ಬದಲಾಯಿಸ್ಕೊಂಬಂದ್ರೆ ಒಳ್ಳೇದು. ಇಲ್ಲಾಂದ್ರೆ ನಾವೇನು ಮಾಡಕ್ಕಾಗ. ಮೋಸ್ಟ್ಲಿ ಅವನು ನಿನ್ನ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೋ ಏನೋ. ನೀನೊಂದ್ಸಲ ಕಾಲ್ ಮಾಡ್ಬೋದಲ್ವಾ? ಕರೆಕ್ಟ್ ಸರ್, ಹೌದು. ಅದಕ್ಕೆ ನೀವು ಕಾಲ್ ಮಾಡಿದ್ರೆ ಅಣ್ಣ ಪಕ್ಕ ಪಿಕ್ ಮಾಡ್ತಾನೆ. ನೀವೊಂದ್ಸರಿ ಮಾಡಿ ನೋಡಿ. ಇಲ್ಲ ದೀಪಾ, ಇಲ್ಲ ಸರ್, ನಾನು ಹೆಂಗ್ ಫೋನ್ ಮಾಡ್ಲಿ? ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದೇ ನನ್ನಿಂದ.
ಮತ್ತೆ ಈ ಸಮಸ್ಯೆನ ದೊಡ್ಡದ್ ಮಾಡಕ್ಕೆ ನನ್ ಕೈಲಾಗಲ್ಲ ಸರ್. ಮತ್ತೇನು, ಧ್ರುವನ್ ಹೆಂಡತಿಗೆ ಕಾಲ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ದೀಪಾ? ಎನಿವೆ, ನನಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ.